ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರುವಂತಹ ಆಸೆ, ಆಕಾಂಕ್ಷೆ, ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಟುಕೊಂಡು ನಾವು ಆ ಸಾಧನೆಯನ್ನ ಮಾಡಬೇಕು, ಈ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕನಸು, ನನಸಿನೆಡೆಗೆ ಒಂದು ಪಯಣವನ್ನ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಹುಟ್ಟು ಯಾವುದು, ಹುಟ್ಟಿನ ಮೂಲ ಯಾವುದು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂತಹ ಕಿಂಚಿತ್ತು ಅರಿವು ಕೂಡ ನಮಗೆ ತಿಳಿದಿರೋದೇ ಇಲ್ಲ. ಹಾಗಾಗಿ ಸಾಕಷ್ಟು ನಮ್ಮದೇ ಆಗಿರುವಂತಹ ತಪ್ಪು ಕಲ್ಪನೆಗಳನ್ನ ನಾವು ಮಾಡಿಕೊಂಡು ಮುನ್ನುಗ್ತಾ ಇರ್ತೀವಿ. ಈ ಒಂದು ವಿಚಾರದ ಕುರಿತಂತೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಡಲು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನುವಂತಹ ಪ್ರಶ್ನೆ ಅಥವಾ ವಿಚಾರವನ್ನ ನಾವು ಅವಲೋಕನ ಮಾಡಿ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ಮೂಡತ್ತೆ. ಒಂದಲ್ಲ ಎರಡಲ್ಲ, ನೂರಾರು ಕ್ವಶನ್ಗಳು ಮೂಡತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿ ಗೊತ್ತಿಲ್ಲದೆ, ನಮ್ಮ ಹಿಂದಿನ ವಿಚಾರವನ್ನ ನಾವು ತಿಳಿಯದೆ, ನಮ್ಮ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಈ ವಿಚಾರದ ಕುರಿತಂತೆ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಒಂದೇ ಮಾತಲ್ಲಿ ಅಂದರೆ ಗೊಂದಲ, ಹೌದಲ್ಲ? ಗೊಂದಲವಾಗಿಯೇ ಇದೆ. ನಾವೆಲ್ಲಿಂದ ಬಂದಿದ್ದೀವಿ ಅಂದರೆ ತುಂಬ ಸರಳವಾಗಿ ಹೇಳ್ತಾರೆ ಕೆಲವರು, ನಮ್ಮ ಅಮ್ಮನೊಟ್ಟೆಯಿಂದ ಬಂದು, ಅದೊಂದೇ ದಾರಿ ಗೊತ್ತಾಗೋದು ಅಲ್ಲಮ್ಮ. ಆದರೆ ಅದು ಸರಿಯಾದ ಉತ್ತರನಾ? ಇಲ್ಲ ಅಂತ ಅದು ಗೊತ್ತೂ ಇಲ್ಲ. ಅದು ಸರಿಯಾದ ಉತ್ತರ ಅಲ್ಲ. ತಾಯಿ ಹೊಟ್ಟೆಯಿಂದ ಬಂದು ಅವ್ರ ತಾಯಿ ಹೊಟ್ಟೆಯಿಂದ. ಸೊ ಎಲ್ಲ ಅವ್ರವ್ರ ತಾಯಿನೇ ತೋರಿಸ್ತಾರೆ, ಸರಿನೇ. ಆದರೆ ಅದು ಸರಿಯಾದ ಉತ್ತರನಾ? ಆಮೇಲೆ ಈ ಪ್ರಶ್ನೆನೂ ಕೂಡ ಎಷ್ಟು ಆಶ್ಚರ್ಯಕವಾದ ರೀತಿ ಅಂದರೆ, ನಾವು ಎಲ್ಲಿಂದ ಬಂದು ಅಂದರೆ ಯಾರು ಹೇಳೋರೆ, ಯಾರು ಹೇಳ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಮತ್ತು ಏನು ಕತೆ ಇದು? ಅಂತೂ ಬದುಕ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸರಿನಾ ಈ ಬದುಕು? ಇಲ್ಲ ಅಲ್ವಾ? ಹಾಗಿದ್ದ ಮೇಲೆ ನಾವು ಎಲ್ಲಿಂದ ಬಂದು ಅಂತಕ್ಕಂಥದ್ದೇ ಗೊತ್ತಿಲ್ಲ ಅಂದಮೇಲೆ ನಮ್ಮ ಬದುಕು ಅನ್ನೋದು ಎಷ್ಟರ ಮಟ್ಟಕ್ಕೆ ನಾವು ಗುರುತಿಸ್ಕೊಳಕ್ಕಾಗಿದೆ? ಈಗ ಯಾವುದಕ್ಕೂ ಆಗಲಿ ಒಂದು ಕಂಪನಿ ಅಂತ ಇರುತ್ತಲ್ಲಮ್ಮ. ಈಗ ಮಗು ಹುಟ್ಟೋದವರ ಕಂಪನಿ ಯಾವುದು? ಈಗ ಮೊಬೈಲ್ ತಗೋತೀವಿ, ಅದಕ್ಕೊಂದು ಕಂಪನಿ ಕೇಳ್ತೀವಿ. ವೆಹಿಕಲ್ ತಗೋತೀವಿ, ಒಂದು ಕಂಪನಿ ಕೇಳ್ತೀವಿ, ಹೌದು ತಾನೆ? ಅದ್ರ ಮೇಲೆ ನಮ್ಗೊಂದು ನಂಬಿಕೆ, ಈ ಕಂಪನಿ ತಗೊಂಡ್ರೆ ಚೆನ್ನಾಗಿರತ್ತೆ. ಈಗ ಒಂದು ಮಗು ಹುಟ್ಟಿತು, ಅದರ ಕಂಪನಿ ಯಾವುದು? ಮೂಲ ಕಂಪನಿ ಯಾವುದು ಅಂದರೆ, ಯಾರಿದು ತಲೆ ಕೆಟ್ಟಂತ ಪ್ರಶ್ನೆ, ಹೆಂಗ್ರಿ ಉತ್ತರ ಹೇಳಕ್ಕಾಗತ್ತೆ? ಅಲ್ಲ, ಬೇಕು ಅಂತೀಯ ಬೇಡ ಅಂತೀಯಮ್ಮ? ಬೇಕು, ಅಲ್ಲ. ಮೂಲ ಇಲ್ಲದೆ ನೀವೇನು ಬಳಸಿದ್ರು, ನೀವೇನು ಬದುಕಿದ್ರು, ನೀವೇನು ತಿಳ್ಕೊಂಡಿದ್ರು, ನೀವೇನು ತಿಂದ್ರು ಏನು ಅರ್ಥ ಗೊತ್ತಿರೋಲ್ಲ. ನಮಗೆ ಮೂಲ ಬೇಕು, ಬೇರು ಬೇಕು. ಹಾಗಿರಬೇಕಾದ್ರೆ ಇಲ್ಲಿವರೆಗೂ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ವರ್ಷಗಳು ಕಳೆದಿದೆ. ಆದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದ್ರ ಜೊತೆಗೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಬಂದಿದ್ದು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. ಇದ್ರ ಜೊತೆಗೆ ಅದು ಕಾಂಬಿನೇಷನ್ ಕೊಟ್ಟಿದ್ದೀನಿ. ಸಮಯ ಬಂದಾಗ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಮುಂದೆ ಹೇಳೋಣ. ಸದ್ಯಕ್ಕೆ ಇವತ್ತು ಎಲ್ಲಿಂದ ಬಂದೋ ಈ ಪ್ರಶ್ನೆಗೆ ಒಂದು ವಿಚಾರವನ್ನು ತಿಳ್ಕೊಂಡಾಗ ನಮ್ಮಷ್ಟಕ್ಕೆ ನಾವೇ ನಗಬೇಕಾಗತ್ತೆ. ನಾವು ಏನು ಅಂತ ತಿಳ್ಕೊಂಡು ಏನು ಬದುಕ್ತಾ ಇದ್ದೀವಿ, ನಾವು ಏನು ತಿಳ್ಕೊಂಡಿದ್ದೀವಿ, ನಾವು ಹೇಳೋರೇ ಇಲ್ವಾ ಅಥವಾ ನಾವು ಕೇಳ್ತಾನೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಅವರೇ ಹಾಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ ಒಂದು 3 ಉದಾಹರಣೆ ಕೊಡಬಹುದು. 3 ವಿಚಾರಗಳಿದೆ ಎಲ್ಲಿಂದ ಬಂದು ಅನ್ನೋದು. ಈಗ ಅದನ್ನು ಕೇಳಿದ ತಕ್ಷಣ ಕೆಲವ್ರು ನಗುನೂ ಬರುತ್ತೆ, ಕೆಲವ್ರಿಗೆ ಅನುಮಾನನೂ ಬರುತ್ತೆ, ಕೆಲವ್ರು ಕೋಪನೂ ಬರ್ಬೋದು. ಇವ್ರು ಹೇಳ್ತಾರೆ ಅಂತ ನಾವು ಅದನ್ನು ಒಪ್ಕೋಬಹುದಾ? ಇದು ಕೂಡ ಬರಬಹುದು. ನಂಬಿಕೆ ಇಲ್ಲ ಅಂದರೆ ಯಾವುದೂ ನಿಮ್ಗೆ ಅರ್ಥ ಆಗಲ್ಲ. ಪ್ರಯತ್ನ ಮಾಡಿ ನೋಡಿದ್ರೆ ಸರಿ ತಪ್ಪಂತ ಗೊತ್ತಾಗತ್ತೆ. ಸೊ ಕೇಳಿದ ತಕ್ಷಣ ಸರಿ ತಪ್ಪು ಅಂತ ಅಂದ್ಕೊಂಡ್ರೆ ಓದೋ ಪುಸ್ತಕನೂ ಚೆನ್ನಾಗಿರಲ್ಲ, ನಮ್ಮ ಬದುಕು ಚೆನ್ನಾಗಿರಲ್ಲ. ಪ್ರಯತ್ನದಲ್ಲಿ ನಾವಿರಬೇಕು. ಹಾಗೆ ಪ್ರಯತ್ನ ಮಾಡೋದಾದ್ರೆ ನಿಮ್ಗೆ ಸರಿ ತಪ್ಪು ಗೊತ್ತಾಗತ್ತೆ. ಇಲ್ಲಿ ಹೇಳ್ತಿರ್ತಕ್ಕಂಥ ವಿಚಾರ ನಾವು ಹೇಳಿದ್ದು ನೀವು ಕೇಳಿ ಅದೇ ಸತ್ಯ ಅಂತ ಪ್ರಶ್ನೆ ಅಲ್ಲ. ನಿಮಗೆ ಸತ್ಯ ಗೊತ್ತಾಗಬೇಕಾದ್ರೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ, ಅದು ಸತ್ಯ ನಿಮ್ಗೆ ಅರ್ಥ ಆದಾಗ ಅವಾಗ ತಿಳ್ಕೊಳ್ಳಿ ಇದು ಸತ್ಯ ಅಂತ. ಅಂತಹ ದೊಡ್ಡ ಮಹತ್ ಕಾರ್ಯ ಯಾವುದು ನಾವು ಗೊತ್ತಿಲ್ಲದೆ ಅನುಭವಿಸ್ತಾ ಇರೋದು? ಮೊದಲನೇದು ಭಯ, ಎರಡನೇದು ಚಿಂತೆ, ಮೂರನೇದು ನಮಗೆ ಅಸೂಯೆ ಅಂತಕ್ಕಂಥದ್ದು ಯಾರು ಒಪ್ಕೊಳ್ಳಲ್ಲ. ಒಪ್ಕೋತಾರಮ್ಮ?
ಯಾರು ಒಪ್ಕೊಳ್ಳಲ್ಲ. ಅಂತೂ ಅಸೂಯೆ ಇರುತ್ತೆ ಇಲ್ವಾ? ಇರುತ್ತೆ. ಇರುತ್ತೆ. ಅವನಿಗಿನ ನಾನು ಮುಂದೆ ಹೋಗ್ಬೇಕು, ಅವನಿಗಿನ ನಾನು ಚೆನ್ನಾಗಿ ಓದಬೇಕು, ಅವ್ರಿಗಿನ ನಾನು ಮೊದಲು ಚೇಂಜ್ ಮಾಡಿಸ್ಕೋಬೇಕು, ಇದು ಅಸೂಯೆ. ಇವು ಮೂರು ನಮ್ಮ ಬದುಕಿನ ಅತಿ ಅಮೂಲ್ಯವಾದ ಮೌಲ್ಯಗಳು. ಇದಕ್ಕೆ ಹಿಂದೆ 3 ಗುಣ ಇದೆ, ಅದು ಗೊತ್ತಿರ್ತಕ್ಕಂಥದ್ದೇ, ರಜೋಗುಣ, ತಮೋಗುಣ, ಸತ್ವಗುಣ. ಇಷ್ಟೇ ನಮ್ಮದು ಜೀವನ ಅನ್ನೋದು, ಇಷ್ಟರಲ್ಲೇ ಇರೋದು. ಇದನ್ನು ತಿಳ್ಕೊಳ್ತಕ್ಕಂಥ ವಿಚಾರ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಯಾಕೆ ಅಂತ ಪ್ರಯತ್ನದಲ್ಲಿರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಗೊತ್ತಿಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಈ 3 ಮಗು ಹುಟ್ಟಿಗೆ ಪೂರ್ಣವಾಗಿರ್ತಕ್ಕಂತಹ ಒಂದು ಶಕ್ತಿಯಾಗಿರ್ತಕ್ಕಂಥ ಒಂದು ಸ್ಫೂರ್ತಿ. ಯಾಕೆ ಅಂದರೆ ಈ 3 ಯಾರಲ್ಲಿಲ್ಲ, ಯಾರಲ್ಲಿರಲಿಲ್ಲ ಸ್ವಲ್ಪ ಯೋಚನೆ ಮಾಡಮ್ಮ. ಅಸೂಯೆ ನಮ್ಮ ಅಮ್ಮನಿಗಿತ್ತು, ನಮ್ಮ ಅಜ್ಜಿಗಿತ್ತು, ಅವ್ರ ಅಜ್ಜಿಗಿತ್ತು, ಅವ್ರ ಅಜ್ಜಿಗಿತ್ತು ಅಂತಾನೆ ಹೇಳ್ತಾರೆ, ಹೌದಾ? ಈ ರೀತಿ ಇರ್ತಕ್ಕಂತಹದು ತಲತಲಾಂತರದ ಹಿಂಗೇ ಬಂದಿದೆ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಈಗ ಹುಟ್ಟಿದ ಮಗು ಏನಾಗಿರುತ್ತೆ? ಅದೇ ಆಗಿರುತ್ತೆ, ಹೌದಾ? ಅದಕ್ಕೂ ಚಿಂತನೆ, ಅದಕ್ಕೂ ಭಯ, ಅದಕ್ಕೂ ಅಸೂಯೆ. ಸೊ ಇದು ಕಟ್ಟಾಗೋದು ಬೇಡ ಅಂತೀಯ, ಹಿಂಗೆ ಹೋಗೋದು ಸರಿ ಅಂತೀಯಮ್ಮ? ಕಟ್ಟಾಗಬೇಕು ಅನ್ನತಕ್ಕಂತಹ ವಿಚಾರಕ್ಕೆ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅಲ್ಲ, ಇದು ಯೋಚನೆ ಮಾಡೋ ಪ್ರಶ್ನೆನೂ ಸರಿನೇ, ಆದರೆ ಇದು ಹೋಗೋದು ಇಲ್ಲ. ಯಾಕೆ ಅಂದರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ಕೊಂಡಿದ್ದೀವಿ. ಇದಕ್ಕಿಂತ ದೊಡ್ಡ ಮೂರ್ಖತನದ ಒಂದು ತಪ್ಪಿದೆ. ಇದಕ್ಕಿಂತ ಮುಂಚಿತವಾಗಿ ಹೇಳಬೇಕಂದ್ರೆ ಇದು ಉತ್ಪತ್ತಿಯಾಗ ಕಾರಣ ಬೇಕಲ್ಲ. ಇವು 3 ಬೇಡ ಮನುಷ್ಯನಿಗೆ. ಸಂದರ್ಭವಾಗಿ ಬರಬಹುದೇನೋ, ಶಾಶ್ವತವಾಗಿ ಬೇಡ, ಯಾರು ಒಪ್ಕೊಳ್ಳೋದು ಇಲ್ಲ. ಆದರೂ ಬರ್ತಾ ಇದೆ, ಬರುತ್ತೆ, ಮುಂದಕ್ಕೂ ಬರುತ್ತೆ. ಇದಕ್ಕೆ ಕಟಿಂಗ್ ಯಾವಾಗ? ಇದಕ್ಕೊಂದು ದೊಡ್ಡ ಒಂದು ಪ್ರಶ್ನೆ ಆಗತ್ತೆ. ಆ ಪ್ರಶ್ನೆ ಯಾವುದು ಅಂತಕ್ಕಂಥ ವಿಚಾರ ಕೇಳಿದಾಗ ನಮಗೆ ತುಂಬ ಇದಕ್ಕಿನ್ನ ಒಂದು ರೀತಿ ಶೋಚನೀಯ ಸ್ಥಿತಿಗೆ ಹೋಗ್ತೀವಿ ನಾವು. ಏನು? ಬೆಳಕು ಅಂತಕ್ಕಂತಹ ಒಂದು ಪದವನ್ನು ತಗೊಂಡಾಗ, ಬೆಳಕು ಅನ್ನೋ ಪದವನ್ನು ತೆಗೆದುಕೊಂಡಾಗ 1 ಸೆಕೆಂಡಿಗೆ ಇದು ವಿಚಾರನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯ ಅಂತಕ್ಕಂತಹ ಒಂದು ಭಾಗ ಏನಿದೆಯಮ್ಮ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಅಮೂಲ್ಯವಾದ ಶ್ರೇಷ್ಠವಾದ ಒಂದು ಗ್ರಂಥ ಅದು ಜ್ಯೋತಿಷ್ಯ. ಆದರೆ ಅದು ವಿಷಯ ಆಗೋಗಿದೆ, ಜ್ಯೋತಿ ವಿಷಯ ಆಗೋಗಿದೆ. ಅದು ಹಾಗೆ ಇವತ್ತು ಅದಕ್ಕೆ ಬೆಲೆ ಇಲ್ದಂಗೆ ಮಾಡಿದ್ದಾರೆ ಜನ. ಜ್ಯೋತಿಷ ಅಂದರೆ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ, ಅದಕ್ಕೆ ಸರಿಯಾದ ಮಾಹಿತಿ. ಅದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ವೈಜ್ಞಾನಿಕವಾದ ಅದಕ್ಕೆ ಒಂದು ಕೊಂಡಿ ಮಿಸ್ ಆಗೋಗಿದೆ. ಯಾವುದಕ್ಕೆ? ಜ್ಯೋತಿಷ್ಯ ಶಾಸ್ತ್ರಕ್ಕೆ ವೈಜ್ಞಾನಿಕವಾಗಿ ಅದನ್ನು ಸೇರಿಸ್ಕೋಬೇಕು. ಅದನ್ನು ಬಿಟ್ಟಿರೋದಕ್ಕೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೇನಾಗೋಯ್ತು, ವೈದ್ಯಶಾಸ್ತ್ರ ಮುಂದೆ ಹೊರಟೋಯ್ತು, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹಿಂದೆ ಉಳ್ಕೋತು. ಈಗ ನಾವು ಓಡ್ತಾ ಇರೋದು ಯಾವುದರಲ್ಲಿ? ವೈದ್ಯಶಾಸ್ತ್ರದಲ್ಲೇ ಓಡ್ತಾ ಇರೋದು, ಹೌದಮ್ಮ? ಅದು ಬೇರೆ ಇದು ಬೇರೆ ಅಂತ ಅದು ಡಿವೈಡ್ ಆಗೇ ಹೋಯ್ತು. ಸೊ ಅದನ್ನ ಹಂಗೆ ತಳ್ಳಿಬಿಟ್ರು, ಅದು ಬೇಡ ಇದೇ ಬೇಕಂತ. ಈಗ ನಾವು ಔಷಧಿ ಬಿಟ್ಟು ಬದುಕುವುದಕ್ಕಾಗುವುದಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಔಷಧ ಇಲ್ಲದೆ ನಾವಿಲ್ಲ, ಯಾರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕದಾಗಲಿ. ಈಗ ಇದು ಪ್ರಯತ್ನ ನಮ್ದ, ದೇವ್ರು ಕೊಟ್ಟಿದ್ದ? ನಾವು ಆರಿಸ್ಕೊಂಡಿರೋ ಸಬ್ಜೆಕ್ಟೇ ಅದು, ಅಲ್ಲಮ್ಮ? ಈ ಸಬ್ಜೆಕ್ಟ್ ನಾವು ಆರಿಸ್ಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಆ ರೀತಿಯಾಗಿ ಅದಕ್ಕೆ ಆ ರೀತಿಯಾಗಿ ಕೊರತೆ ಆಯಿತು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಳವಡಿಸ್ಕೊಳ್ಳೋದೇ ಆದರೆ ಇಲ್ಲಿವರೆಗೂ ಇದು ಕುರುಡು ಶಾಸ್ತ್ರವಾಗಿ ಉಳ್ಕೊಂಡಿದೆ. ಅಂದರೆ ಗೊತ್ತಿಲ್ಲದೆ ಹೇಳುತ್ತಿರುವ ಶಾಸ್ತ್ರಕ್ಕೆ ಕುರುಡು ಶಾಸ್ತ್ರ ಆಗಿದೆ. ಇನ್ನು ಇದನ್ನು ನಂಬದೇ ಇರತಕ್ಕಂಥ ಪರಿಸ್ಥಿತಿಗೆ ಹೋದಾಗ ಅವ್ರಿಗೂ ಕೂಡ ಇದು ಕುರುಡು ಶಾಸ್ತ್ರ ಅಂತಕ್ಕಂಥದ್ದು ಮಾಹಿತಿ ಬಂದೋಗಿದೆ. ಆ ಪದ ಬಳಸೋದಕ್ಕೆ ನಮಗೆ ಯಾವ ಕಾರಣಕ್ಕೂ ತಪ್ಪಾದಂಥ ವಿಚಾರ. ಅದು ಕುರುಡು ಶಾಸ್ತ್ರ ಅಲ್ಲ, ಅದು ಕಣ್ಣಿರುವ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಆದರೆ ಹೇಳುವುದು, ಕೇಳುವುದು, ಕಲಿತಿರುವುದು, ಹೇಳುತ್ತಿರುವುದೆಲ್ಲ ಕುರುಡು ಶಾಸ್ತ್ರ ಥರ ಆಗಿದೆ. ಆದರೆ ಅದನ್ನು ಕುರುಡು ಶಾಸ್ತ್ರ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಶ್ರೇಷ್ಠವಾದ ಶಾಸ್ತ್ರ, ಬೆಳಕಿನ ಶಾಸ್ತ್ರ ಅಂತ ಹೇಳ್ಬೋದು. ಮಾಹಿತಿ ಸರಿಯಾಗಿ ಹೇಳಿದಾಗ, ಕೇಳಿದಾಗ, ಅರ್ಥ ಮಾಡಿಕೊಂಡಾಗ ಬೆಳಕಾಗತ್ತೆ. ಇದು ಆ ಶಾಸ್ತ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೆಳಕು. ಆ ಬೆಳಕು ನಮ್ಮ ಮಗು ಹುಟ್ಟತಕ್ಕಂತಹ ದೇಹದಲ್ಲಿ, ಮಗುವಿನ ದೇಹದಲ್ಲಿ 2 ಕಣ್ಣುಗಳಿದೆ. ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕು, ಹೌದಾ? ಎಷ್ಟು ಪ್ರಮಾಣದಲ್ಲಿ ಆ ಮಗುವಿನಲ್ಲಿ ಕಣ್ಣಿನ ಬೆಳಕಿನಲ್ಲಿ ಎಷ್ಟು ವೇಗ ಇದೆ ಅಂತ ತಿಳಿತಕ್ಕಂಥದ್ದೇ ನಿಜವಾದ ಜ್ಯೋತಿಷ ಶಾಸ್ತ್ರ.
ಹುಟ್ಟುವ ಮಗುವಿನ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕಿನ ವೇಗ ಹೆಂಗದು ಅಂದರೆ ಕೆಲವು ನೋಡಿ, ನನಗೆ ದೂರ ಕಾಣಿಸಲ್ಲ, ಹತ್ರದ್ದು ಕಾಣಿಸಲ್ಲ, ದೂರ ಕಾಣಿಸುತ್ತೆ. ಅರ್ಥ ಆಯ್ತೇನಮ್ಮ? ಇದು ವೇಗ. ಇದು ಚಿಕ್ಕವ್ರಿಗೂ ಹೌದು, ದೊಡ್ಡವ್ರಿಗೂ ಹೌದು, ವಯಸ್ಸಾದವ್ರಿಗೂ ಹೌದು. ಈ ಬೆಳಕಿನ ವೇಗ ನಮ್ಮ ಕಣ್ಣಿನಲ್ಲಿ ಎಷ್ಟು ಪವರ್ ಇದೆ ಅಂದರೆ ವಿದ್ಯುತ್ ಶಕ್ತಿ ಇದೆ. ನಮಗೆ ಮಾತಾಡೋಕ್ಕೆ, ಓಡಾಡೋಕ್ಕೆ, ಪ್ರತಿಯೊಂದಕ್ಕೂ ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ ನಮಗೂ ಕೂಡ ಬೇಕಾಗತ್ತೆ. ಯಾವುದೇ ಆಧಾರ, ಶಾಖ ಇಲ್ಲದೆ, ಒಲೆ ಇಲ್ಲದೆ, ಸೌದೆ ಬೆಂಕಿ ಇಲ್ಲದೆ, ಕರೆಂಟ್ ಇಲ್ಲದೆ, ಡೈನಾಮೋ ಇಲ್ಲದೆ ಯಾವುದೇ ಪದಾರ್ಥ ಮೂವ್ ಆಗಲ್ಲ. ಹಾಗೆ ನಮ್ಮ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ, ಮನುಷ್ಯನ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ ನಮ್ಮ 2 ಕಣ್ಣುಗಳು. ಈ ಕಣ್ಣುಗಳು ಇಡೀ ದೇಹವನ್ನು ಪೂರ್ಣವಾಗಿ ಫೋಕಸ್ ಮಾಡ್ತಾ ಇರತ್ತೆ. ಇಡೀ ದೇಹವನ್ನು ಫೋಕಸ್ ಮಾಡೋದು ಯಾವುದು? ನಮ್ಮ 2 ಕಣ್ಣುಗಳು. ಆ ಬೆಳಕಿನ ವೇಗ ಇದು ಒಂದು ಭಾಗ ಆಯಿತು. ಇನ್ನೊಂದು ಭಾಗ ಪ್ರಾಪಂಚಿಕವಾಗಿರ್ತಕ್ಕಂತಹ ಪ್ರಾಪಂಚಿಕ ಬೆಳಕಿನ ವೇಗ 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗದಲ್ಲಿರುತ್ತೆ. 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗ ಇರುತ್ತೆ ಪ್ರಾಪಂಚಿಕವಾದ ಬೆಳಕಿಗೆ. ಇದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಇದನ್ನೇನು ಹೇಳ್ಬೋದು ಅಂದರೆ ಅತಿಯಾದ ಬೆಳಕಿನ ವೇಗ. ಇದು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳದೇ ಇರತಕ್ಕಂಥ ವೇಗ. ಆದರೆ ನಮಗೆ ಅದಕ್ಕೆ ಆದ ಒಂದು ಸಪ್ರೇಟಾಗಿ ಒಂದು ಫಿಕ್ಸ್ ಮಾಡಿದ್ದಾನೆ ಭಗವಂತ. ಕಣ್ಣಿನಲ್ಲಿ ಇರ್ತಕ್ಕಂತಹ ಬೆಳಕಿನ ವೇಗ ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಪ್ರಾಪಂಚಿಕವಾಗಿರ್ತಕ್ಕಂಥದ್ದು ಬಳಸೋದು ಗೊತ್ತಾಗಿಲ್ಲ. ಇದನ್ನು ವಿಕೋಪ ಅಂತಾರೆ, ಪ್ರಾಪಂಚಿಕವಾಗಿ ವಿಕೋಪ ಅಂತಾರೆ. ಅದೇ ರೀತಿ ಮಗುವಿನಲ್ಲೂ ಕೂಡ ತುಂಬ ಕಾಯಿಲೆಗಳಿಗೆ ಹತ್ತಿರವಾಗಿರ್ತಕ್ಕಂತಹ ದೇಹ ಕೂಡ ವಿಕೋಪವಾಗಿರ್ತಕ್ಕಂಥ ದೇಹ ಆಗತ್ತೆ. ಯಾಕೆ ಅಂದರೆ ಹುಟ್ಟುವ ಮಗುವಿನ ಕಣ್ಣಿನ ದೃಷ್ಟಿಯನ್ನು ಗುರುತಿಸದೇ ಇರತಕ್ಕಂಥ ಕಾರಣದಿಂದಾಗಿ. ಇದು ಆಶ್ಚರ್ಯವೂ ಕೂಡ ಹೌದು. ಈ ವಿಚಾರ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಹುಟ್ಟಿದ ಮಗುವಿನ ಕಣ್ಣಿನಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಆ ವೇಗದ ಕಿರಣದಿಂದ ಮಗುವಿನ ಆರೋಗ್ಯ, ಮಗುವಿನ ದೇಹಸ್ಥಿತಿ, ಮಗುವಿನ ಚೈತನ್ಯ ಶಕ್ತಿ ಇದೆಲ್ಲವೂ ಕೂಡ ಅಡಗಿದೆ ಅಂತಕ್ಕಂಥ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮಗೆ ಸಿಗ್ತಾ ಇದೆ ಅಂತ ನನಗೂ ಸೇರಿ ಖುಷಿ ಆಗ್ತಾ ಇದೆ. ಯಾಕೆಂದರೆ ನಮಗೇನೂ ಗೊತ್ತಿಲ್ಲ, ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋದ್ರ ಬದಲು ನಾವು ತಿಳ್ಕೊಳ್ಳೋ ಮಟ್ಟಕ್ಕೆ ಪ್ರಯತ್ನದಲ್ಲಿದ್ದೀವಿ ಅಂತ ಸತ್ಯ ನಿಮ್ಗೆಲ್ರಿಗೂ ಅರ್ಥ ಆಗಬೇಕು. ಇನ್ನು ಈ ಬೆಳಕಿನ ವೇಗದಲ್ಲಿ ನಾವೇನೆಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ, ಆ ವೇಗದಲ್ಲಿ ನಮ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂತಹ ವಿಚಾರನೆ ಇವತ್ತು ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಬೇಕಾಗಿರೋದು, ನಾನು ಹೇಳಬೇಕಾಗಿರ್ತಕ್ಕಂಥ ವಿಷಯ. ಇದಕ್ಕೆ ಈ ಬೆಳಕು ಏನೆಲ್ಲ ಕೆಲಸ ಮಾಡುತ್ತೆ, ನಮ್ಮ ಕಣ್ಣಿನ ಬೆಳಕು ಏನೆಲ್ಲ ಕೆಲಸ ಮಾಡುತ್ತೆ, ವೀಕ್ ಅಂದರೆ ನಮ್ಮ ದೃಷ್ಟಿ ದೌರ್ಬಲ್ಯ ಯಾಕೆ ಬರುತ್ತೆ, ನಮ್ಮ ದೃಷ್ಟಿ ಎಷ್ಟು ವೇಗವಾಗಿ ಹಾಕಿರುತ್ತೆ, ಹೌದಲ್ಲಮ್ಮ? ಇದ್ರೆ ಎಲ್ಲ ವೇಗವಾಗೇ ಇರಬೇಕು, ಇದ್ರೆ ಎಲ್ಲ ದೌರ್ಬಲ್ಯವಾಗೇ ಇರಬೇಕು. ಇದು ಇದೆ, ಅದು ಇದೆ. ಇದಕ್ಕೆ ಕಾರಣ ಏನು ಅಂತಕ್ಕಂತಹ ವಿಚಾರವನ್ನ ಈಗ ಕರೆ ಇದೆಯಾ? ಬೆಂಗಳೂರಿನಿಂದ ಸುಧಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸುಧಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಸುಧಾ? ನಮಸ್ಕಾರ ಸುಧಾ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ ಸುಧಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಕ್ಷತ್ರವನ್ನು ತಿಳಿಸಿ. ನಕ್ಷತ್ರ ಪುನರ್ವಸು ನಕ್ಷತ್ರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಮ್ಮ, ಎಷ್ಟು ವಯಸ್ಸು ಮಗನಿಗೆ? ಮಗನ್ಗೆ ಈಗ 22 ವರ್ಷ. ಏನ್ ಮಾಡ್ತಿದ್ದಾನೆ? ಅವನು ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇದ್ದಾನೆ ಗುರುಗಳೇ, ಒಂದ್ ಯಾವ್ದೋ ಆಫೀಸಲ್ಲಿ. ಅಲ್ಲ, ನಿಮ್ಮ ಮಗನೇ ತಾನೆ? ನಮ್ಮ ಮಗನೇ ಗುರುಗಳೇ. ಮತ್ತೆ ಯಾವ್ದೋ ಕೆಲಸ ಅಂದ್ರೆ ನಿಮಗ್ ಗೊತ್ತಿದ್ರೆ ಕೆಲಸ ಮಾಡ್ತಾ ಇದ್ದಾನ? ಗುರುಗಳೇ, ಅವನು ತಿಂಗಳು ಅವನು ಚೇಂಜೇ ಮಾಡ್ತಾನೆ. ಅವ್ನಿಗೆ ಯಾಕೋ ಕೆಲಸಗಳೇ ಸೆಟ್ ಆಗಲ್ಲ ಗುರುಗಳೇ. ಬಿಡ್ತಾನೆ ಸೇರ್ಕೋತಾನೆ. ಸರಿ, ನಿಮ್ಮ ಮಗನ್ ಕೇಳ್ಬೇಕಿತ್ತು, ಯಾಕಪ್ಪ ಈ ತರ ಮಾಡ್ತೀಯ ಅಂತ. ನನ್ ಸೆಟ್ ಆಗಲ್ಲ ಅಂತಾನೆ ಗುರುಗಳೇ. ವಿದ್ಯಾಭ್ಯಾಸನೂ ಕಟ್ ಆಗೋಯ್ತು. ವಿದ್ಯಾಭ್ಯಾಸನೂ ಸೆಟ್ ಆಗಲ್ಲ, ಕೆಲಸನೂ ಸೆಟ್ ಆಗಲ್ಲ. ಅಲ್ಲ ಗುರುಗಳೇ, ವಿದ್ಯಾಭ್ಯಾಸ ಕಟ್ ಆಗೋಯ್ತು.
ಇವನ್ ಕಟ್ ಮಾಡಿದ್ನ ಅದೇ ಕಟ್ ಆಯ್ತಾ? ಇವನ್ಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ಓದಕ್ಕೆ. ನೀನೇನು ಓದಿದ್ಯಮ್ಮ? ನಾನ್ ಸೆಕೆಂಡ್ PUC ಓದಿದ್ದೀನಿ ನಿನ್ನ ನಕ್ಷತ್ರ ಏನಮ್ಮ? ಗುರುಗಳೇ ನಂಗೆ ಗೊತ್ತಿಲ್ಲ ಗುರುಗಳೇ, ನನ್ಗೆ 50 ವರ್ಷ ಆಗೋಗೈತೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 28 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆದೆಮ್ಮ? ಶುಕ್ರವಾರ ಗುರುಗಳೇ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಯಜಮಾನ್ರು ಇಲ್ಲ ಗುರುಗಳೇ, ಈಗ 1 ವರ್ಷ ಆಯ್ತು ತೀರೋದ್ರು. ಏನಾಗಿತ್ತು? ಜಾಂಡೀಸ್ ತೀರೋಗಿತ್ತು ಗುರುಗಳೇ. ಓಕೆ. ಏನು ಕೆಲಸ ಮಾಡ್ತಿದ್ರು ಅವರು? ಆಟೋ ಓಡಿಸ್ತಾ ಇದ್ರು ಗುರುಗಳೇ. ಇಷ್ಟು ವರ್ಷ ಅಂದರೆ ನಿಮ್ಮ ದಾಂಪತ್ಯ ಎಷ್ಟು ವರ್ಷ ನಡೀತಾ? ಅಲ್ಲಿಗೆ ಒಂದು 27 ವರ್ಷ ನಡೀತಾ? ಹಾ ಗುರುಗಳೇ. ಸಾಕಾ ಇನ್ನು ಬೇಕಿತ್ತಾ? ಬೇಕಿತ್ತು ಅನ್ಸುತ್ತೆ. ಈಗ ನೀನು ಯೋಚನೆ ಮಾಡಲಿಲ್ವಾ ಯಾಕೆ ಈ ಥರ ಮಿಸ್ ಆಯಿತು, ನಂದು ಲೈನ್ ಕಟ್ ಆಯ್ತಲ್ಲ, ತಿಳ್ಕೊಬೇಕು ಅಂತ ಅನ್ನಿಸ್ತಾ? ಏನೋ ಇತ್ತು, ಆಯಿತು ಹೋಯ್ತು ಅಂದ್ಕೊಂಡಿ ಅಮ್ಮ? ಅವರು ತುಂಬಾ ಕೆಟ್ಟ ಅಭ್ಯಾಸಗಳಿತ್ತು ಗುರುಗಳೇ, ಅದರಿಂದ ಅವ್ರ ಅಭ್ಯಾಸದಿಂದ ಅವರೇ ಇದಾದ್ರು ಅನ್ಸುತ್ತೆ ಗುರುಗಳೇ. ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ಬಾಡಿಗೆ ಮನೆ ಗುರುಗಳೇ. ಅದು ಎಷ್ಟು ವರ್ಷದಿಂದ ಇದೆಯಮ್ಮ? ಈಗ 3 ವರ್ಷ ಆಯ್ತು ಗುರುಗಳೇ. ಓಕೆ. ಅದಕ್ಕೆ ಮುಂಚೆ ಎಲ್ಲಿದ್ರಿ? ಅದು ಬಾಡಿಗೆ ಮನೆನೇ ಗುರುಗಳೇ. ಓಕೆ. ಈಗ ಒಟ್ಟು ಮಕ್ಕಳು ಎಷ್ಟಮ್ಮ ನಿಮಗೆ? 2 ಗುರುಗಳೇ. ಇನ್ನೊಬ್ಬ ಯಾರು, ಹುಡುಗನ ಹುಡುಗಿನ? ಹುಡುಗಿ ಗುರುಗಳೇ. ಅವಳ ನಕ್ಷತ್ರ ಏನು? ಆಶ್ಲೇಷ ನಕ್ಷತ್ರ. ಎಷ್ಟು ವಯಸ್ಸು ಅವಳಿಗೆ? ಇವಾಗ 25 ಗುರುಗಳೇ. ಏನು ಮಾಡ್ತಿದ್ದಾಳೆ? ಅವಳು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಗುರುಗಳೇ. ಅವಳಿಗೆ ಏನು ಮದುವೆ ಏನು ಮಾಡಲ್ವಾ? ಗುರುಗಳೇ ಅವಳದು ಆರೋಗ್ಯನೇ ಸರಿ ಇಲ್ಲ, ಅದರಿಂದ ನಾನೇ ಸುಮ್ಮನೆ ಆಗೋಗಿದ್ದೀನಿ ಗುರುಗಳೇ. ಅಂದರೆ ಮದುವೆ ಮಾಡೋದೇ ಬೇಡ ಅಂತನಾ? ಆರೋಗ್ಯನೇ ಸರಿ ಇಲ್ವಲ್ಲ ಗುರುಗಳೇ, ಮದ್ವೆ ಮಾಡಿ ಏನ್ ಮಾಡೋದು ಅಂತ ಸುಮ್ಮನೆ ಇದ್ದೀನಿ. ನಿಮ್ಮ ಮಗಳು ಮದುವೆ ಬೇಡ ಅಂತ ಹೇಳ್ತಾಳಾ? ಗುರುಗಳೇ ಹೇಳ್ತಾಳೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಸರಿ ಮಾಡ್ಕೊಳಕ್ ಆಗಲ್ಲ ಅಂತಾಳ ಅಥವಾ ನೀವು ಸರಿ ಮಾಡಕ್ ಆಗಲ್ಲ ನಿಮ್ಮ ಅಭಿಪ್ರಾಯನಾ? ಗುರುಗಳೇ ಸರಿ ಮಾಡಿದ್ರು ಅದು ಮುಂದೆ ಸಮಸ್ಯೆ ಆಗುತ್ತೆ ಅಂತ ನಾನೇ ಸುಮ್ಮನೆ ಇದ್ದೀನಿ ಗುರುಗಳೇ. ಒಬ್ಬ ತುಂಬ ವಿಶೇಷ. ಈಗ ಒಂದು ಪ್ರಶ್ನೆ, ನಿನಗೆ ಊಟ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ, ಊಟ ಕರಗ್ತಕ್ಕಂತಹ ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿದೆಯಾ? ಇಲ್ಲ ಗುರುಗಳೇ, ಊಟ ಅಷ್ಟು ಯಾವುದು ಅದರಲ್ಲಿ ಯಾವುದು? ಊಟ ಮಾಡ್ತಕ್ಕಂಥದ್ದು ಸರಿ ಇಲ್ವಾ, ಊಟ ಕರಗ್ತಾ ಇರ್ತಕ್ಕಂಥ ಸರಿ ಇಲ್ವಾ? ಊಟ ಕರೆಕ್ಟ್ ಅಂತ ಟೈಮಿಂಗ್ ಕರೆಕ್ಟಿಗಿಲ್ಲ ಅನ್ಸುತ್ತೆ ಗುರುಗಳೇ. ಯಾಕೆ? ಪುರ್ಸತ್ತಿಲ್ವಾ, ಬೇಜಾರ, ಯಾಕೆ? ಅಂದ್ರೆ ಬೇಜಾರು ಗುರುಗಳೇ, ಈ ರೀತಿಯಲ್ಲಿ ಆಯ್ತಲ್ಲ ಅಂತ ಅಷ್ಟೇ. ಈಗ ನೀನು ಸಾಮಾನ್ಯವಾಗಿ ನಿನ್ನ ವಿಚಾರಕ್ಕೆ ತಗೊಂಡ್ರೆ ನಾನು ಊಟ ಕರೆಕ್ಟಾಗಿ ಮಾಡಿಲ್ಲ, ಟೈಮ್ ಸರಿಗೆ ತಿಂದಿಲ್ಲ ಅಂತ ಗೊತ್ತಾಗಿದೆಯಲ್ಲಮ್ಮ? ಗೊತ್ತು ಗುರುಗಳೇ. ಈಗ ನಿಮ್ಮ 2 ಮಕ್ಕಳು ನಿನ್ನ ಪ್ರಸಾದದಿಂದ ಬಂದಿರತಕ್ಕಂಥದ್ದು. ಈಗ ನೀನು ಮಾಡಿರ್ತಕ್ಕಂಥ ದೊಡ್ಡ ಎಡವಟ್ಟಿಗೆ ನಿಮ್ಮ 2 ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಶಾಪಕ್ಕೆ ನೀನೇ ಗುರಿ ಆಗ್ತೀಯಾ? ನಿನಗೆ ಜೀವನ ಪರ್ಯಂತ ನೆಮ್ಮದಿ ಸಿಗಲ್ಲ, ಒಳ್ಳೇದಾಗಲ್ಲ. ಯಾಕೆ ಅಂದರೆ 2 ಮಕ್ಕಳನ್ನು ನೀನು ಒಂದು ರೀತಿ ಶಿಕ್ಷೆಗೆ ಒಳಪಡಿಸಿದೀಯ. ಮಕ್ಕಳು ಮಾಡ್ಕೊಳ್ಳೋಕೆ ಮುಂಚೆ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ಗೊತ್ತಿಲ್ಲ ಅಂತ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಇವರಿಗೆಲ್ಲ ಮಕ್ಕಳು ಶಿಕ್ಷೆಯಾಗಿ ಬರ್ತಾರೆ. ಈಗ ತಪ್ಪು ಅಂತೀಯ ಸರಿ ಅಂತೀಯಮ್ಮ ನೀನು ಮಾಡ್ಕೊಂಡಿದ್ದು? ತಪ್ಪೇ ಗುರುಗಳೇ ನಂದೆ. ಈಗ ನಿನ್ನ ಮಗನ ವಿಷಯಕ್ಕೆ ಬರ್ತೀನಿ. ಅವನು ಮಲಗ್ತಕ್ಕಂಥ ವಿಚಾರ ಇದೆಯಲ್ಲಮ್ಮ, ಗುರುಗಳೇ. ಅವನು ಉಸಿರಾಟವನ್ನು ನೋಡಿದ್ಯಾ? ಅವನ ಉಸಿರಾಡ್ತಕ್ಕಂಥದ್ದು ನೋಡಿದ್ಯಾ? ಗುರುಗಳೇ ತುಂಬಾ ಗೊರಕೆ ಹೊಡಿತಾನೆ, ಸರಿಯಾಗಿ ಮಲ್ಕೊಳ್ಳಲ್ಲ. ಒಂದ್ ನಿಮಿಷ ಗೊರಕೆ ಹೊಡಿತಾನೆ. ಯಾವುದ್ರ ಮೂಲಕ ಶಬ್ದ ಬರ್ತಾ ಇದೆ ನೋಡ್ದ? ಅದು ನೋಡಿಲ್ಲ ಗುರುಗಳೇ. ಅಯ್ಯೋ ತಾಯಿ, ಇವತ್ತು ರಾತ್ರಿ ನೋಡು, ಬಾ ಹೆಂಗ್ ಬಿಟ್ಟಿರ್ತಾನೆ ಸ್ವಲ್ಪ ನೋಡು. ಗೊತ್ತಾಯ್ತೇನಮ್ಮ? ಗುರುಗಳೇ ನೋಡು, ಆ ಮಗನ ಹಿಂಗ್ ಸಾಕಿದ್ಯಲ್ಲ, ಏನಮ್ಮ ಅಟ್ಲೀಸ್ಟ್ ಮಕ್ಕಳು ಗೊರಕೆ ಹೊಡಿತಾ ಇದ್ದು ನೆನ್ನೆ ಮೊನ್ನೆಯಿಂದ ಅಲ್ಲ, ಹೌದಾನೆ? ನಾನ್ ನೋಡಿದ ಮಟ್ಟಿಗೆ ಈಗ 1 ತಿಂಗಳಿಂದ ಗುರುಗಳೇ, ಮೊದ್ಲಿಂದ ಅಬ್ಸರ್ವ್ ಮಾಡಿಲ್ಲ. ಅದನ್ನೂ ಹೇಳ್ತೀಯ, ಇದನ್ನೂ ಹೇಳ್ತೀಯ. ಮೊದಲೆಲ್ಲ ಚೆನ್ನಾಗಿತ್ತು, ಈಗ 1 ತಿಂಗಳು ಶುರು ಆಗಿದೆ ಅಂತೀಯ ನೀನು? ಆತರ ಅಲ್ಲ ಗುರುಗಳೇ, ಅವಾಗ ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ನೋಡಿ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಬಂತು, ಅಬ್ಸರ್ವ್ ಮಾಡಿಲ್ಲ. ಅಬ್ಬಾ, SSLC ಓದ್ಬಿಟ್ಟು. ಓಕೆ. ಮಕ್ಕಳನ್ನ ಯಾವ ಕಾರಣಕ್ಕೂ ತಂದೆ ತಾಯಿಗಳು ಗಮನಿಸದೇ ಇರತಕ್ಕಂಥ ವಿಚಾರದಲ್ಲಿ ಮಕ್ಕಳನ್ನ ದಾರಿ ತಪ್ಪಿದರೆ, ಹೇಳಿದ ಮಾತು ಕೇಳಲ್ಲ, ಒಂದ್ ಕಡೆ ನಿಲ್ಲಲ್ಲ,
ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಯಾವ ತಂದೆ ತಾಯಿಗೂ ತುಂಬ ಕಷ್ಟ ಅನಿಸುತ್ತೆ. ಇದರ ಮಧ್ಯದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಒಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ. ಏನು ಅಂದರೆ, ನೀವು ಈಗ ಬಂದಿದ್ದೀರಾ ಸ್ವಾಮಿ, ಮದ್ದೆಲ್ಲ ಇದು ಯಾರು ಹೇಳ್ಕೊಡ್ಲಿಲ್ಲ ನಮಗೆ, ನೀವು ನಮ್ಮ ಮಕ್ಕಳೆದ್ರಿಗೆ ನಮ್ಮ ಮಾನ ಕಳೀತಾ ಇದ್ದೀರಲ್ಲ ಅಂತ ಎಷ್ಟೋ ಜನಕ್ಕೆ ಬೇಜಾರಾಗಿದೆ. ಈಗ ಇದು ಮೊದಲಿಂದ ಯಾರು ಹೇಳ್ತಿಲ್ಲ, ಈಗಲೂ ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಾ, ತಿಳ್ಕೊಳ್ಳೋಣ ಸರಿ. ಈ ಶಾಸ್ತ್ರ ಯಾರಿಗೂ ಗೊತ್ತೇ ಇಲ್ಲವಲ್ಲ, ನಮ್ಗೆ ಹೆಂಗೆ ತಿಳ್ಕೊಳ್ಳೋದು ಒಂದು ಪ್ರಶ್ನೆ. ಈಗ ನೀವು ಹೇಳ್ಬಿಟ್ಟು ನಮ್ಮ ಮಕ್ಕಳೆದ್ರಿಗೆ ನಮ್ಮ ಮಾನ ಯಾಕೆ ಕಳೀತಾ ಇದ್ದೀರಾ, ನಾವು ಹೆಂಗೆ ನಮ್ಮ ಮಕ್ಕಳ ಹತ್ರ ತಲೆ ಎತ್ಕೊಳ್ಳೋದು ಅನ್ನೋ ಪ್ರಶ್ನೆ, ಹೌದಲ್ಲ? ಹೌದು. ಅದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಬಾಗಿಲು ಹಾಕ್ಬಿಟ್ಟು 2 ಕಾಲನ್ನು ಇಟ್ಕೊಂಡ್ಬಿಟ್ಟು ತಲೆನ ಅವ್ರ ಕಾಲ ಮೇಲೆ ಹಾಕ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಮಕ್ಕಳಿಗೆ ಕಾಲಿಗೆ ಬಿದ್ದುಬಿಡಿ. ಮಕ್ಕಳು ಕಾಲಿಗೆ ಬಿದ್ದುಬಿಡಿ, ಬಾಗಿಲು ಹಾಕ್ಬಿಟ್ಟು ಯಾರು ನೋಡೋದು ಬೇಡ. ಯಾಕೆ ಅಂದರೆ ತಂದೆ ತಾಯಿಗೆ ಕಾಲು ಬೀಳಬೇಕು ಮಕ್ಕಳು. ತಿಳ್ಕೊಂಡಿಲ್ವಲ್ಲ, ಅಪ್ಪ ಅಮ್ಮ ತಿಳ್ಕೊಳ್ಳದೆ ಮಕ್ಕಳು ಮಾಡ್ಕೊಂಡಿದ್ದಾರಲ್ವಾ, ಮದುವೆ ಮಾಡ್ಕೊಂಡಿದ್ದಾರಲ್ವಾ, ಮಕ್ಕಳು ಬೆಳೆಸಿದಾರಲ್ವಾ, ಮಕ್ಕಳು ಊಟ ಕೊಟ್ಟಿದ್ದಾರಲ್ವಾ, ಏನೂ ಗೊತ್ತಿಲ್ಲ, ಪ್ರಾಣಿಗಳ ಥರ ಸಾಕ್ಬಿಟ್ಟಿದ್ದೀವಿ ಅಂತ ನೀವು ತಿಳ್ಕೋಬೇಕು. ನಿಮಗೆ ಕೋಪ ಬರಬಾರ್ದಲ್ಲಿ. ನಾವು ಪ್ರಾಣಿಗಳ ಥರ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಪ್ರಾಣಿಗಳ ಥರ ಆಗ್ಬಿಟ್ಟಿದ್ದೀವಿ, ನೀವು ಒಪ್ಕೋಬೇಕು. ಮಕ್ಕಳಿಗೆ ಹೇಳ್ಬೇಡಿ, ದಯವಿಟ್ಟು ಕ್ಷಮಿಸಿ, ನಮ್ಗೆ ತಪ್ಪು ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಈಗ ವಿಚಾರ ಗೊತ್ತಾಯಿತು, ನೀವು ಬೇಜಾರು ಮಾಡ್ಕೊಳ್ಳೋದೇ ಇದ್ದರೆ ದಯವಿಟ್ಟು ನಾವು ನೀವು ಕೂತು ಮಾತಾಡೋಣ, ಏನು ತಪ್ಪಾಗಿದೆ ಸರಿ ಮಾಡ್ಕೊಳ್ಳೋಣ ಅಂತ ಯಾಕಮ್ಮ ಹೇಳ್ಬಾರ್ದು? ಯಾಕೆ ಕೇಳಬಾರ್ದು? ಅರೆ ನಿಮ್ಮ ಮಕ್ಕಳು ರೀ ಅವರು. ಆ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಚಾರದಲ್ಲಿ ಒಂದು ಮಾತು ಹೇಳ್ತೀನಿ. ಮಗು ಹುಟ್ಟಬೇಕಾದ್ರೆ ಗಂಡನ ನಿಜ ಸ್ವರೂಪ ಮಗು ರೂಪದಲ್ಲಿ ಬರುತ್ತೆ ಅಂತ ಹೇಳುತ್ತೆ ಧರ್ಮದಲ್ಲಿ. ಯಾವುದೇ ಮಗು ಹುಟ್ಟಿದ್ರು ಗಂಡನಲ್ಲಿ ಏನಿರುತ್ತೋ ಪಿಕ್ಚರ್ ಸೇಮ್ ಡಿಟೋ ಗಂಡನಂತೆ ಮಗುವಾಗಿ ಹುಟ್ಟುತ್ತೆ ಹೆಂಡತಿಯ ಹೊಟ್ಟೆಯಲ್ಲಿ. ಅವನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಚಾರ ಆ ಮಗುವಿನ ಮೂಲಕ ಬಂದಿರುತ್ತೆ. ಅದು ಗಂಡನ ರೂಪ ಇಲ್ಲದೆ ಇದೆಯೋ ಇಲ್ಲವೋ ಸೆಕೆಂಡ್ರಿ, ಬಟ್ ಟೋಟಲಿ ಪಿಕ್ಚರ್ ಗಂಡಸಲ್ಲಿ ಏನೇನಿತ್ತು, ಯಾವ ರೋಗ ಇತ್ತು, ಏನು ಸಮಸ್ಯೆ ಇತ್ತು, ಏನಿತ್ತು, ಆ ಮಗುವಿನ ಪೂರ್ಣ ತಗೊಂಡು ಬಂದಿರುತ್ತದು. ಅಂತ ಸತ್ಯ ನಮ್ಮ ಜನಕ್ಕೆ ಇಲ್ಲಿವರೆಗೂ ಪ್ರಪಂಚದ ಇತಿಹಾಸದಲ್ಲಿ ನಾನು ಹೇಳುತ್ತಿರೋ ವಿಚಾರ ಬಿಟ್ಟು ಇಲ್ಲಿವರೆಗೂ ಯಾರು ಹೇಳಿಲ್ಲ, ಈಗೂ ಹೇಳಲ್ಲ, ಮುಂದಕ್ಕೂ ಹೇಳಲ್ಲ. ಈ ಸತ್ಯ ತಿಳ್ಕೋಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ನನ್ನದೇ ತದ್ರೂಪವಾಗಿ ಹುಟ್ಟಿದೆ. ಈ ಸತ್ಯ ನೀವು ಅರ್ಥ ಮಾಡಿಕೊಂಡ್ರೆ ಮಕ್ಕಳು ಕಾಲು ಹಿಡಿಯೋದ್ರ ತಪ್ಪಿಲ್ಲ, ಹಿಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಲೋದಕ್ಕೆ ಇದೊಂದು ತಂತ್ರ. ಏನಮ್ಮ? ಮಕ್ಕಳಿಗೆ ಬುದ್ಧಿ ಹೇಳಿದ್ರೆ ತಿರ್ಗಿಸ್ ನಿಮ್ಗೆ ಹೇಳ್ತಾರೆ. ಕೇಳಿಸ್ಕೊಮ್ಮ, ಮಕ್ಕಳಿಗೆ ಬುದ್ಧಿ ಹೇಳಕ್ ಹೋದ್ರೆ ನಿಮಗೆ ತಿರ್ಗಿಸ್ ಹೇಳ್ತಾರೆ. ಯಾಕೆ ಅಂದರೆ ನೀವು ಮಾಡಿರೋ ತಪ್ಪು. ಅದಕ್ಕೆ ಪ್ರೀತಿಯಿಂದ ಗೆಲ್ಲಬೇಕು ಅಂದರೆ ನೀವು ಸರೆಂಡರ್ ಆಗಬೇಕು. ತಪ್ಪೇನಮ್ಮ ಅದರಲ್ಲಿ? ಇದನ್ನ ನನ್ನ ವೈಯಕ್ತಿಕವಾದ ವಿಚಾರ ಹೇಳ್ತಿರೋದು. ಸರೆಂಡರ್ ಆಗೋದು, ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಲೋದು ನನ್ನ ವೈಯಕ್ತಿಕ ವಿಚಾರ ಇದು. ಯಾಕೆ ಅಂದರೆ ನೀವು ನೆಮ್ಮದಿಯಾಗಿರಬೇಕು, ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂದರೆ ನೀವು ತಪ್ಪನ್ನು ಒಪ್ಕೊಂಡ್ದೆ ನಮ್ಮ ಮಕ್ಕಳದ್ರಿಗೆ ನಮ್ಮ ಸ್ಕೋಪ್ ಬಂದು ಹೋಯ್ತಲ್ಲ ಅಂತ ಅಂದ್ಕೊಂಡ್ರೆ ನೀವು ಅನುಭವಿಸ್ತೀರಾ, ನಿಮ್ಮ ಮಕ್ಕಳ ಕೈಲೂ ಬಯಸ್ಕೋತೀರಾ, ಸಾವು ಚೆನ್ನಾಗಿ ಬರಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ಇದೇ ಥರ ಇದಕ್ಕಿಂತ ಕೀಳು ಮಟ್ಟಕ್ಕೆ ನೀವು ಹುಟ್ಟಬೇಕಾಗತ್ತೆ. ಈ ಪ್ರಾಯಶ್ಚಿತ, ಈ ಶಿಕ್ಷೆ ಬೇಡ ಅಂದರೆ ಮಕ್ಕಳಿಗೆ ಶರಣಾಗತಿಯಾಗಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಬೇಜಾರಾದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ, ಪಕ್ಕದ ಮನೆಯವ್ರಿಗೆ ಬೇಡ. ಇದು ಪ್ರತಿಯೊಬ್ಬರು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಮ್ಮ ನಿನ್ಗೆ ಅರ್ಥ ಆಯ್ತಾ? ಈಗ ನೀನೇನು ಮಾಡ್ಬೇಕು? ನಿನ್ನ ಮಗನಿಗೆ, ನಿನ್ನ ಮಗಳಿಗೆ ಏನು ಮಾಡಬೇಕು? ಅಮ್ಮ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತೀನಿ. ನೀನು ನಾನು ತಿರ್ಸಿ ಅದನ್ನೇ ಹೇಳಿದ್ರೆ ನಿನ್ನ ಮಕ್ಕಳು ನಿನ್ನ ಮಾತು ಯಾಕೆ ಕೇಳ್ತಿಲ್ಲ ಅಂದರೆ, ನೀನು ಅಂದ ಚಂದವಾಗಿ ನೀವು ಗಂಡ ಹೆಂಡತಿ ಊಟ ಮಾಡೋದು ಎಷ್ಟು ಚಂದ ಅಲ್ಲಮ್ಮ. ಬೇಜಾರು ಮಾಡ್ಕೋಬೇಡ. ದೆವ್ವಗಳು ತಿನ್ನೋ ಟೈಮಲ್ಲಿ ಊಟ ತಿನ್ಬಿಟ್ಟು ಮಕ್ಕಳು ಮಾಡ್ಕೊಂಡ್ರೆ ಹೆಂಗಮ್ಮ ಮಕ್ಕಳು ಚೆನ್ನಾಗಿ ಹುಡ್ತಾರೆ? ದೆವ್ವಗಳು ತಿನ್ನೋ ಟೈಮಲ್ಲಿ ಊಟ ತಿನ್ನೋದು ನಮ್ಮ ಜನ. 2 ಸಲ ಹೇಳಿದ್ದೀನಿ ದೆವ್ವಗಳು ತಿನ್ನೋ ಟೈಮಲ್ಲಿ. ಯಾಕೆ ಅಂದರೆ ಸಮಸ್ಯೆ ಹೇಳ್ತಾರೆ, ಟೈಮ್ ಇಲ್ಲ ಅಂತಾರೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ. ಇಲ್ಲಿ ಹುಟ್ಟಿದ್ದು ಕೆಲ್ಸಕ್ಕೆ ಹೋಗೋಕ್ಕೆ, ಸಂಪಾದನೆ ಮಾಡೋಕ್ಕಲ್ಲ. ಅದನ್ನು ಫಸ್ಟ್ ತಿಳ್ಕೋಬೇಕು. ಸಂಪಾದನೆ ಮಾಡೋಕ್ಕೆ ಹುಟ್ಟಿದ್ದೀನಿ ಅಂದರೆ ನೀವು ವಿಚಾರ ಹೇಳಿ, ಮಕ್ಕಳ ಕೈಲಿ ಬಯಸ್ಕೊಳ್ಳಿ, ಒಡಿಸ್ಕೊಳ್ಳಿ, ಸಮಾಜಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬದುಕಿ ಒಂದಿನ ಬೇಜಾರು ಮಾಡ್ಕೊಂಡು ಸಾಯ್ತೀರಾ ಅಷ್ಟೇ. ಸರೆಂಡರ್ ಆಗೋದು ಕಲ್ತ್ರೆ ಮಕ್ಕಳಿಗೆ ಶರಣಾಗೋದು, ಸಮಾಜಕ್ಕೆ ಶರಣಾಗೋದು, ಭಗವಂತನಿಗೆ ಶರಣಾಗೋದು, ನಮ್ಮ ವಿಚಾರಗಳು ಸರಿಯಾಗಿ ತಿಳಿದಿದ್ದಾಗ ಶರಣಾಗೋದಾದಾಗ ಮನುಷ್ಯತ್ವ ನಮಗೆ ಬರುತ್ತೆ. ನೆಮ್ಮದಿಯಾಗಿ ನೀನು ನಿಮ್ಮ ಮಕ್ಕಳು ಇಬ್ಬರೂ ನನ್ನ ಮಾತು ಕೇಳಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ವಿಷಯ ಯಾಕೆ ಹೇಳಿದೆ ಅಂದರೆ, ನಿಂತರ ತಾಯಿಯಂದಿರು ಬೇಕಾದಷ್ಟು ಜನ ಈಗ ನೆಕ್ಸ್ಟ್ ಮುಂದಕ್ಕೇನು ಯಜಮಾನ್ರಿಲ್ಲ, ಹೋದ್ರು ಪಾಪ ಏನು ಬಂತು, ಸದ್ಯಕ್ಕೆ ಹೋದ್ರಲ್ಲ ಅದಕ್ಕೆ ಪಾಪ ಅಂತ ಅನ್ಕೋಬೇಕಾಗತ್ತೆ. ಆದರೂ ಆ ವ್ಯಕ್ತಿ ಕರ್ತವ್ಯ ರೂಪದಲ್ಲಿ ಇರಲಿಲ್ಲ,
ಆ ಕರ್ತವ್ಯನ ಮರೆತು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಬಾಯ್ ಮಾಡಿ ಟಾಟಾ ಮಾಡಿ ಹೋಗ್ಬಿಟ್ರು. ಈಗ ನೀನು ಹೋಗೋಕ್ಕಾಗಲ್ಲ, ಮಕ್ಕಳನ್ನೂ ಕಳ್ಸೋಕ್ಕಾಗಲ್ಲ, ಪ್ರತಿಯೊಬ್ಬರು ಇರಲೇಬೇಕು, ಬದುಕಲೇಬೇಕು. ಅದಕ್ಕೇನು ಮಾಡಬೇಕು ಅಂದ್ರೆ ನೀನು ಒಂದು ತಂತ್ರಗಾರಿಕೆಯನ್ನು ಮಾಡು. ಏನು? ಬೆಳಿಗ್ಗೆ ಕರೆಕ್ಟಾಗಿ ನೀನು ಸ್ನಾನ ಮಾಡೋದು ಎಷ್ಟೊತ್ಕಮ್ಮ? ಒಂದ್ 8 ಗಂಟೆ ಆಗುತ್ತೆ ಗುರುಗಳೇ. ಏನಮ್ಮ ನೀನು 2ನೇ ಸೋಮಾರಿ, ನಿಮ್ಮ ಗಂಡ ಮೊದಲನೇ ಸ್ಟೇಜ್ ಅಂದರೆ ನೀನು 2ನೇ ಸ್ಟೇಜು. ಎಲ್ಲಿಂದಮ್ಮ ನಿಮ್ಮ ಮಾತು ಕೇಳ್ತಾರೆ ತಾಯಿ? ಒಂದು ಹೆಣ್ಣು ಹೆಂಗಸು ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಿದ್ರೆ ಆ ಕುಟುಂಬ, ನಿನ್ನ ದೇಹ, ನಿನ್ನ ಆರೋಗ್ಯ, ನಿನ್ನ ಹೊಟ್ಟೆಲಿರೋ ಮಕ್ಕಳು ಎಲ್ಲವೂ ಈ ಥರ ಆಗಿದೆಯಲ್ಲ ತಾಯಿ. ಇನ್ಮೇಲೆ ಅದು ನಾಳೆಯಿಂದ ಕರೆಕ್ಟಾಗಿ ಕೇಳಿಸ್ಕೊಮ್ಮ, ನಾಳೆಯಿಂದ ಕರೆಕ್ಟಾಗಿ 4:15 ಗಂಟೆಗೆ ಹೇಳ್ತಕ್ಕಂಥ ಅಭ್ಯಾಸ ಮಾಡಿ, ಸ್ನಾನ ಮಾಡಿ, ದೇವ್ರ ಹತ್ರ ದೀಪ ಮುಂದೆ 2 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ಅರ್ಧ ಗಂಟೆ ವಾಕ್ ಮಾಡು. 5 ದಿನ ಇದನ್ನು ಮಾಡಮ್ಮ. 6 ಗಂಟೆ, ಸಂಜೆ 6 ಗಂಟೆ ಒಳಗಡೆ ಊಟ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಏಳಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಊಟ ಮಾಡುವಾಗ ಭಗವಂತನ ಸ್ಮರಣೆ ಮಾಡಿ ಊಟ ಮಾಡು. ನಿನ್ನ ನೋಡಿ ಇಬ್ಬರೂ ಮಕ್ಕಳು ಹತ್ರ ಬಂದು ಕುತ್ಕೋತಾರೆ, ಅಮ್ಮ ಏನು ಚೇಂಜ್ ಆಗಿಬಿಟ್ಟಲ್ಲ ಅಂತ. ಆವಾಗ ಸರಿ ಮಾಡು. ನಿನಗೆ ಮಕ್ಕಳು ಸರಿ ಮಾಡೋಕ್ಕೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾವ ಡಾಕ್ಟರ್ ಕೈಲೂ ಆಗಲ್ಲ, ಯಾವ ಸೃಷ್ಟಿ ಮಾಡಿರೋ ದೇವ್ರ ಕೈಯಲ್ಲೂ ಆಗಲ್ಲ, ಯಾವ ಶಾಸ್ತ್ರ ಹೇಳೋನ ಕೈಯಲ್ಲೂ ಆಗಲ್ಲ. ನೀವೇ ರಿಪೇರಿ ಮಾಡಬೇಕಂದ್ರೆ ತಂತ್ರಗಾರಿಕೆಯನ್ನು ಬಳಸಿ ಮಕ್ಕಳನ್ನು ಸರೆಂಡರ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಇವತ್ತು ಹೇಳಿದಂಥ ವಿಚಾರವನ್ನು ಪ್ರತಿ ತಂತ್ರಗಳು ಬಳಸೋದೇ ಆದರೆ, ನೀವು ಅವರು ಶರಣಾಗತಿ ಆಗ್ತೀನಿ ಅನ್ನೋದಾದರೆ ಈ ದಾರಿಲಿ ಹೊರಡಿ, ನಿಮ್ಮ ಕುಟುಂಬ ಏಳಿಗೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ, ತಿಳ್ಕೊ. ಓಕೆ, ಧನ್ಯವಾದಗಳು ಸುಧಾ ಕರೆ ಮಾಡಿದ್ದಕ್ಕಾಗಿ. ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರದ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಡಲಿದ್ದಾರೆ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ